Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night. ಹಾಯ್ ಫ್ರೆಂಡ್ಸ್, ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಲಾಗ್ನಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಊರಿಗೆ ಹೋಗಬೇಕು ಅಂದೆ, ನಾನು ತವ್ರ ಮನೆಗೆ ಹೋಗ್ತಾ ಇದ್ದೆ. ತವ್ರ ಮನೆಗೆ ಹೋಗಬೇಕು ಅಂತ ರೆಡಿಯಾಗಿ ಕೂಡ ಕೂತಿದ್ದೀನಿ. 9:30 10 ಗಂಟೆ ಬಸ್ಗೆ ಹೋಗಬೇಕಂತ ಪ್ಲಾನಿಂಗ್ ಇತ್ತು. ಬಸ್ ಅಂತೂ ಹೋಗ್ಬಿಡ್ತು, ಮಿಸ್ ಆಯಿತು. ಅದಕ್ಕೋಸ್ಕರ ಇವತ್ತು 11:30ಗೆ ಬಸ್ ಇದೆ, ಆ ಬಸ್ಸಿಗೆ ಹೋಗಬೇಕು ಅಂತ ಕೂತಿದ್ದೀನಿ. ಇವಾಗ ರೆಡಿ ಆಗಿಬಿಟ್ಟು ನನ್ನ ಮಗಳು ಕೂಡ ರೆಡಿಯಾಗಿದ್ಲು, ನನ್ನ ಮಗನೂ ಕೂಡ ರೆಡಿ ಆಗಿಬಿಟ್ಟು ಮಲ್ಕೊಂಡ್ಬಿಟ್ಟ. ಅವನು ಅಂದರೆ 11:30 ಇತ್ತಲ್ವ, ನಾವು ರೆಡಿ ಆಗಿದ್ದು ಟೈಮ್ ಇವಾಗ ಬಂದು 10 ಗಂಟೆ ಆಗಿತ್ತು ಅನ್ಸುತ್ತೆ. ಒನ್ ಆ್ಯಂಡ್ ಹಾಫ್ ಅವರ್ ಮಲ್ಕೋತಾನೆ ಅಂತ ನಾನು ಮಲಗಿಸ್ಬಿಟ್ಟಿದ್ದೆ ಅವನ್ನ. ಕರೆಂಟು ಕೂಡ ಇವಾಗ ಬಂದಿತ್ತು, ಹೊರಗಡೆ ಫ್ಯಾನ್ನು ಕೂಡ ಇಟ್ಟಿದ್ವಲ್ವ, ಮಲ್ಕೋತಾನ ಅಂತೆ ಅಲ್ಲೇ ಒಂದು ಟವೆಲ್ ದಿಂಬಿಟ್ಟು ಅಲ್ಲೇ ಮಲಗಿಸಿದ್ದೆ. ಇವಾಗ ನನ್ನ ಮಗಳು ಕೂಡ ರೆಡಿ ಆಗಿದ್ದಾಳೆ ನೋಡಿ. ರೆಡಿ ಆಗಿಬಿಟ್ಟು ಬಸ್ಸಿಗೆ ವೇಟ್ ಮಾಡ್ತಾ ಇದ್ದಾಳೆ. ತುಂಬ ಅರ್ಜೆಂಟ್ ಅಂತ ಹೇಳ್ಬೋದು. ನನ್ನ ಮಗನೂ ಹೋಗೋಣ ಅಂತ ಹೇಳಿಬಿಟ್ಟು ಮಲ್ಕೊಂಡ್ಬಿಟ್ಟ ನೋಡಿ. ಶೂಸ್ ಕೂಡ ಹಾಕೊಂಡಿದ್ದ, ಎಲ್ಲ ಸ್ಲಿಪ್ಪರು ಕೂಡ ಹಾಕೊಂಡು ಕೂತಿದ್ದ ಅವನು. ನನ್ನ ಮಗಳು ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಹಠಾನು ಕೂಡ ಮಾಡ್ತಾ ಇದ್ಲು. ನೋಡಬಹುದು, ಅವಳಿಗೆ ಮುದ್ದು ಮಾಡಿಬಿಟ್ಟು ಸಮಾಧಾನ ಮಾಡ್ತಾಯಿದ್ದೆ, ಹೋಗೋಣ ಬಸ್ ಬಂದಮೇಲೆ ಹೋಗೋಣ ಅಂತ. ಅವಳಿಗೆ ಸಮಾಧಾನನೇ ಇರೋದಿಲ್ಲ ಅಂತ ಹೇಳ್ಬಹುದು. ಯಾವ ಊರಿಗೆ ಹೋಗ್ತಾ ಇದ್ರೆ ಅಲ್ಲಿಗೆ ಹೋಗೋವರೆಗೂ ಸಮಾಧಾನ ಇರಲ್ಲ, ಅಲ್ಲಿ ಹೋದ್ಮೇಲೆ ಇಲ್ಲಿಗೆ ಬರುವವರೆಗೂ ಸಮಾಧಾನ ಇರಲ್ಲ. ಆ ಥರನೇ ಅಲ್ವಾ ಮಕ್ಕಳೆಲ್ಲರೂ. ಇವ್ರನ್ನೆಲ್ಲ ಮೇಂಟೈನ್ ಮಾಡೋದು ತುಂಬ ಕಷ್ಟ ಅಂತ ಹೇಳ್ಬೋದು. ಅದರೊಳಗೆ ನನಗೆ 2 ಮಕ್ಕಳು ಇರೋದ್ರಿಂದ ಒಬ್ಬನ ಆ ಥರ ಇದ್ದರೆ ಒಬ್ಳು ಈ ಥರ ಇದ್ದಾಳೆ. ಇವಳು ತುಂಬ ವೈಲೆಂಟ್ ಅಂತ ಹೇಳ್ಬೋದು, ಅವನು ತುಂಬ ಸೈಲೆಂಟಾಗಿ ಕೂಡ ಇದೆ. ನಮ್ಮ ಕೈ ಹರಿತದ, ನೋವಾಗ್ತದ. ಇವಾಗ ಬಸ್ ಸ್ಟಾಪಲ್ಲಿ ವೇಟ್ನು ಕೂಡ ಮಾಡ್ತಾ ಇದ್ವಿ. ಹಾಗೆ ಬಸ್ನು ಕೂಡ ಬಂದ ತಕ್ಷಣನೇ ಬಂದ್ಬಿಟ್ವಿ. ಬಸ್ನು ಕೂಡ ಸ್ವಲ್ಪ ರಶ್ ಇತ್ತು, ಅದಕ್ಕೋಸ್ಕರ ಯಾವುದೇ ರೀತಿಯ ವಿಡಿಯೋಗಳನ್ನು ಕೂಡ ಮಾಡ್ಲಿಕ್ಕಾಗಲಿಲ್ಲ. 2 ಮಕ್ಕಳು ಇರೋದ್ರಿಂದ ಕೇರ್ಫುಲ್ ಆಗಿ ಬರೋದು ಮೇನ್ ಆಗಿರುತ್ತೆ. ಅದಕ್ಕೋಸ್ಕರ ಏನು ಮಾಡಲಿಲ್ಲ. ಅಮ್ಮ ನಾನು ಬರ್ತೀನಿ ಅಂತ ಹುಣ್ಣಿಮೆನೂ ಕೂಡ ಇತ್ತಲ್ವ, ಹೋಳಿಗೆ, ಚಪಾತಿ, ಬದ್ನಿಕಾಯಿ ಪಲ್ಯ ಆಗಿರ್ಬೋದು, ಆಮೇಲೆ ಏನಂತಾರೆ ಹುರುಳಿನ ಸಾಂಬಾರು ಮಾಡ್ತಾರಲ್ವ ನಮ್ಮ ಸೈಡೆಲ್ಲ, ಅಂದರೆ ಕಟ್ಟಿನ ಸಾಂಬಾರು, ಆ ಸಾಂಬಾರು ಎಲ್ಲನೂ ಕೂಡ ಮಾಡಿದರು. ನಾನು ಬರ್ತೀನಿ ಅಂತಲೇ ಮಾಡಿದರು. ಈ ಹಬ್ಬಕ್ಕೆ ಒಬ್ಬೊಬ್ರು ಹುಣ್ಣಿಮೆ ಮಾಡ್ತಾರೆ, ಒಬ್ಬರೊಬ್ರು ಮಾಡಲ್ಲ. ನಮ್ಮಮ್ಮನೂ ಮಾಡೋದಿಲ್ಲ, ನಾ ಬರ್ತೀನಿ ಅಂತ ನನಗೋಸ್ಕರ ಮಾಡಿದ್ರು, ಊಟ ಮಾಡಿ ಹೋಗಲಿ ಅಂತ. ಇದು ಬದ್ನಿಕಾಯಿ ಪಲ್ಯನೂ ಅಮ್ಮ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ. ಅಮ್ಮನೂ ಕೂಡ ಹಳ್ಳಿ ಸೈಡ್ ಒಂಥರ ಬೇರೆ ರೀತಿಯ ಮಸಾಲೆಗಳನ್ನು ಯೂಸ್ ಮಾಡ್ತಾರೆ, ಸಿಟಿಯಲ್ಲಿ ಯೂಸ್ ಮಾಡೋ ಥರ ಯೂಸ್ ಮಾಡೋದಿಲ್ಲ. ಕಟ್ಟಿನ ಸಾಂಬಾರು ಅಂತ ಹೇಳಿದ್ನಲ್ವ, ಈ ಥರನೇ ಕಟ್ಟಿನ ಸಾಂಬಾರು ಮಾಡ್ತಾರೆ ಹಳ್ಳಿ ಸೈಡು. ಅಂದರೆ ಬೇಳೆನ ಹಾಕ್ಬಿಟ್ಟು ಬಸ್ತಿರ್ತೀವಲ್ಲ, ನಮ್ಮ ಸೈಡ್ ತುಮಕೂರು ಸೈಡೆಲ್ಲ ಬಸ್ಸಾರು ಅಂತಾರೆ, ಆ ಥರ ಎಲ್ಲ ಮಾಡ್ತಾರಲ್ವ, ಆ ಥರನೇ ಇದು. ಇದಕ್ಕೆ ಕೊಬ್ಬರಿ ಅದೆಲ್ಲ ಹಾಕಿಬಿಟ್ಟು ಮಸಾಲನ ರೆಡಿ ಮಾಡ್ಬಿಟ್ಟು, ಅಂದರೆ ಲೈಟಾಗಿ ಮಸಾಲೆ ಹಾಕ್ತಾರೆ, ಜಾಸ್ತಿಯಾಗಿ ಮಸಾಲೆನ ಹಾಕೋದಿಲ್ಲ. ನುಗ್ಗೆಕಾಯಿನೂ ಕೂಡ ಸೇರಿಸಿದ್ರು, ತುಂಬ ಟೇಸ್ಟಿಯಾಗಿರುತ್ತೆ. ನುಗ್ಗೆಕಾಯಿನ ಸೇರಿಸ್ಬಿಟ್ರೆ ಕಟ್ಟಿನ ಸಾಂಬಾರಿಗೆ ಈ ಥರನೇ ಮಾಡೋದು ಅಮ್ಮ ಯಾವಾಗಲೂ ಕಟ್ಟಿನ ಸಾಂಬಾರನ್ನ. ನಮಗಂತೂ ತುಂಬ ಇಷ್ಟ ಅನಿಸುತ್ತೆ ಈ ಥರ ಮಾಡೋದ್ರಿಂದ. ನಮ್ಮ ಅಣ್ಣಂದಿರಿಗಾಗ್ಬೋದು, ನಮಗಾಗಿರ್ಬೋದು, ನಮ್ಮ ಅಣ್ಣನ ಹೆಂಡತಿಯರಿಗಾಗಿರ್ಬೋದು, ಎಲ್ಲರಿಗೂ ಕೂಡ ಇಷ್ಟ ಅನಿಸುತ್ತೆ. ಅನ್ನನೂ ಕೂಡ ಮಾಡಿದ್ರು, ಉಪ್ಪಿನಕಾಯಿ ಅದೆಲ್ಲ ರೆಡಿನೂ ಇತ್ತು. ಎಲ್ಲ ಊಟನೂ ಕೂಡ ಆಗಿದ್ದಾಯಿತು ನಮ್ಮದು. ನೋಡ್ಬೋದು, ಇದು ನನ್ನ ಫೇವ್ರೇಟ್ ಉಪ್ಪಿನಕಾಯಿ ಅಂತ ಹೇಳ್ಬೋದು. ಅಮ್ಮನೂ ಕೂಡ ಹಾಕ್ತಾರೆ ಈ ಥರ. ಇದು ತೊಗೊಂಬಂದಿರೋದು, ಹಾಕಿರೋದೆಲ್ಲ. ಮಾವಿನಕಾಯಿ ಉಪ್ಪಿನಕಾಯಿ ಇರ್ಲಿಕ್ಕಂದ್ರೆ ನಾನು ಊಟನೇ ಮಾಡೋದಿಲ್ಲ. ನೋಡಬಹುದು, ಎಲ್ಲ ಊಟ ಆದಮೇಲೆ ನನ್ನ ಮಗನೂ ಕೂಡ ಮಲ್ಕೊಂಡ. ಸುಸ್ತಾಗ್ಬಿಟ್ಟಿತ್ತು, ಅವನು ಬಸ್ನಲ್ಲಿ ಬಂದಿದ್ವಲ್ವ, ನಾನು ಒಬ್ಬಳೇ ಬಂದಿದ್ದೆ. ಅದಕ್ಕೋಸ್ಕರ ಇಬ್ಬರನ್ನು ಹಿಡ್ಕೊಂಬರುವಾಗ ಸ್ವಲ್ಪ ಬಸ್ನು ಕೂಡ ರಶ್ ಇತ್ತು, ಅದಕ್ಕೋಸ್ಕರ ಅವನು ಸುಸ್ತಾಗಿದ್ದ. ಬಂದ ತಕ್ಷಣವೇ ಮಲ್ಕೊಂಬಿಟ್ಟ. ಊಟ ಮಾಡಿಬಿಟ್ಟು ಅವನ್ನ ಮಲಿಸಿ ನಾನು ಮಲ್ಕೋಬೇಕಂತ ಇವಾಗ ವೇಟ್ ಮಾಡ್ತಾ ಇದ್ದೆ.
ಬಂದ ತಕ್ಷಣ 2 ಗಂಟೆ ಆಗಿತ್ತು ಅನ್ಸುತ್ತೆ, ಮಲ್ಕೊಂಡ್ಬಿಟ್ವಿ. ಮಲ್ಕೊಂಡು 5-10 ನಿಮಿಷಕ್ಕೆ ಜೋರಾಗಿ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಜೋರಾಗಿ ಮಳೆನೂ ಕೂಡ ಆಗಿದೆ ಅಂತಲೂ ಹೇಳಬಹುದು. ಜಾಸ್ತಿ ಅಂದರೆ ಈ ಕಡೆ ಮಳೆ ಜಾಸ್ತಿ ಆಗಿದ್ದಿಲ್ಲ ಉತ್ತರ ಕರ್ನಾಟಕ ಸೈಡ್, ಇವಾಗಂತೂ ತುಂಬ ಜಾಸ್ತಿ ಆಗ್ತಾ ಇದೆ. ಒಂದು ವಾರದಿಂದ ಮಳೆ ಕಂಟಿನ್ಯೂಸ್ ಆಗಿ ಆಗ್ತಾನೆ ಇದೆ. ಕಬ್ಬದು ಹಚ್ಚಿದಾರಲ್ವಾ, ಕಬ್ಬಿಗದು ನೀರು ತುಂಬ ಚೆನ್ನಾಗಿ ಸಾಲ್ತಾ ಇದೆ ಅಂತ ಹೇಳ್ತಾ ಇದ್ರು ಅಮ್ಮ. ಕಬ್ಬಿಗೆ ಈ ಮಳೆ ಆಗಿಬಿಟ್ರೆ ಕಬ್ಬಿಗೆ ನೀರು ಬಿಡೋ ಅವಶ್ಯಕತೆನೇ ಇರೋದಿಲ್ಲ ಅಲ್ವಾ, ಅದಕ್ಕೋಸ್ಕರನೇ ಮಳೆ ಬೇಕು ಅಂತಾರೆ. ಅದಕ್ಕೋಸ್ಕರ ಮಳೆನೂ ಕೂಡ ಚೆನ್ನಾಗಿ ಆಗ್ತಾ ಇದೆ. ಇವಾಗಂದ್ರೂ ಸ್ವಲ್ಪ ಡಿಸ್ಟರ್ಬೆನ್ಸು ಕೂಡ ಇದೆ. ನನ್ನ ಮಗ ಆಟ ಆಡ್ತಾ ಇದ್ದಾನೆ. ಇವಾಗ ಮಳೆ ಕೂಡ ತುಂಬ ಚೆನ್ನಾಗಿದೆ. ನೋಡ್ಬೋದು ಸೈಡಲ್ಲಿ ನಾನು ತೋರಿಸಿದ್ನಲ್ವಾ ಗಿಡ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ. ಮಳೆ ಇದ್ದರೆ ನ್ಯಾಚುರಲ್ ಆಗಿ ಮಳೆ ಇದ್ರೇ ಬೇರೆ ಥರ ಆಗುತ್ತೆ. ನಾವು ನೀರು ಎಷ್ಟೇ ಹಾಕಿದರೂ ಕೂಡ ಅವು ಚೆನ್ನಾಗಿ ಮಳೆ ನೀರು ಬಿದ್ದಷ್ಟು ನಾವು ಹಾಕಿರೋ ನೀರು ಅವಶ್ಯಕತೆನೇ ಆಗೋದಿಲ್ಲ. ನೋಡಿ ನಾನು ತಾಳಿ ಮಾಡಿಸಿದ್ನಂತ ಹೇಳಿದ್ನಲ್ವ, ಮಾಂಗಲ್ಯ ಚೈನ್, ಆ ಚೈನು ಕೂಡ ಎದುರುಗಡೆ ಮನೆ ತೋರಿಸಿದ್ನಲ್ವ, ಅವರೇ ಮಾಡಿಕೊಟ್ಟಿರೋದು. ನಮ್ಮ ಕಾಕ ಆಗ್ಬೇಕು ಅವರು. ಇವಾಗ ಈ ಚಿಕ್ಕ ದಾಳಿನೂ ಕೂಡ ಇಲ್ಲೇ ಹಾಕಿದ್ದೆ ನಾನು ಮಾಡಲಿಕ್ಕೆ. ಅದನ್ನು ಕೂಡ ಮಾಡಿದ್ರು ತೊಗೊಂಬರ್ಬೇಕಂತ. ಇವಾಗ ಸಡನ್ನಾಗಿ ಊರಿಗೆ ಬಂದಿದ್ದ ಕಾರಣನೂ ಇಷ್ಟೇ ಅಂತ ಹೇಳ್ಬೋದು. ಈ ತಾಳಿ ತೊಗೊಂಡೋಗೋಕ್ಕೆ ಬಂದಿರೋದು ನಾನು. ಡೈಲಿ ಯೂಸ್ಗಂತ ಈ ಥರ ಮಾಡಿಸಿದ್ದೀನಿ ಚಿಕ್ಕದಾಗಿ. ಇವು ಶಾರ್ಟ್ ಚೈನ್ ಮಾಡಿಸಿದ್ರು ಕೂಡ ಅದರಲ್ಲೇ ಹಾಕಕ್ಕೆ ಬರುತ್ತೆ ಅಂತ ಇಷ್ಟು ಚಿಕ್ಕದಾಗಿ ಮಾಡಿಸಿದ್ದೀನಿ. ನೋಡ್ಬೋದು ಈ ಥರನಾಗಿ ಪೋಣಿಸಿದ್ದೀನಿ ಕೂಡ. ಒಂದು ಕರಿಮಣಿ ಒಂದು ಬೆಲ್ಲದ ಮಣಿ ಹಾಕ್ಬಿಟ್ಟು ಈ ಥರನೂ ಕೂಡ ಪೋಣಿಸ್ಕೊಂಡಿದ್ದೀನಿ. ಸಿಂಪಲ್ ಆಗಿದೆ ತಾಳಿ, ಏನು ಗ್ರ್ಯಾಂಡಾಗಿ ಅಷ್ಟೊಂದಿಲ್ಲ. ಡಿಸೈನ್ ಮಾತ್ರ ತುಂಬ ಇಷ್ಟ ಆಯಿತು ನನಗೆ. ತುಂಬ ಚೆನ್ನಾಗಿ ಕೂಡ ಮಾಡಿದ್ದಾನೆ ಕಾಕ. ನಾನೇ ಹೇಳಿದ್ದೆ ಇದೇ ಥರನಾಗಿ ಮಾಡಿರಿ ಅಂತ. ಅವರು ನಾನು ಯಾವ ರೀತಿಯಾಗಿ ಹೇಳಿದ್ದೀನೋ ಅದೇ ರೀತಿಯಾಗಿ ಮಾಡಿಕೊಟ್ಟಿದ್ದಾರೆ. ಅದು ಕೂಡ ಖುಷಿ ಅನಿಸುತ್ತಲ್ವ, ನಮ್ಗೆ ಹೆಂಗೆ ಹಾಕೋಬೇಕಂತ ಆಸೆ ಇರುತ್ತೋ ಹಂಗೆ ಹಾಕ್ಬಿಟ್ರೆ ಖುಷಿ ಅನಿಸುತ್ತೆ. ಇವಾಗ ನೋಡಿ ಮನೆಗೆ ಅಮ್ಮ ನೀರನ್ನು ಕೂಡ ಖಾಲಿಯಾಗಿತ್ತು, ಮಳೆನೂ ಕೂಡ ನಿಂತಿತ್ತು. ಅದಕ್ಕೋಸ್ಕರ ಅಮ್ಮನೂ ಕೂಡ ಪೈಪ್ನ ಹಾಕಿದ್ರು ಬೋರಿಂದ. ಇಲ್ಲೆಲ್ಲ ನಳನೂ ಕೂಡ ಬರುತ್ತೆ, ಒಂದು ವಾರದಿಂದ ನಳ ಬಂದಿಲ್ಲ ಅಂತೆ. ಅದಕ್ಕೋಸ್ಕರ ನೀರು ಇಲ್ಲದೆ ಇರೋ ಕಾರಣಕ್ಕೆ ಅಮ್ಮ ಪೈಪ್ನು ಕೂಡ ಹಾಕಿದ್ರು ಬೋರಿಂದ. ಇವಾಗ ನಾನು ಕೂಡ ಊರಿಗೆ ಹೋಗಬೇಕು, ಮಳೆ ಬರೋ ಹಾಗೆನೂ ಕೂಡ ಆಗಿತ್ತು. ಅಣ್ಣ ಬಿಟ್ಟು ಬರ್ತೀನಿ ಅಂತ ಹೇಳಿದರು, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ಇವಾಗೆಲ್ಲ ನನ್ನ ಮಕ್ಕಳ ಬಟ್ಟೆನೂ ಕೂಡ ಒಗೆದು ಹಾಕಿದ್ಲು ಅಮ್ಮ. ಸ್ವಲ್ಪ ಅವನ್ನ ಮಡಚ್ಕೊಂಡು ಇಟ್ಕೊಂಡ್ಬಿಟ್ರೆ ಮುಗಿಯುತ್ತೆ. ಇವತ್ತಿನ ಲಾಗ್ ಇಷ್ಟೇ ಇರುತ್ತೆ. ಇಷ್ಟ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು. ಅವರಿಬ್ಬರು ಮಲ್ಕೊಂಡಿದ್ರು, ಅವ್ರು ಎದ್ದ ಮೇಲೆ ಊರಿಗೆ ಹೋಗೋದಷ್ಟೇ. ಥ್ಯಾಂಕ್ ಯು, ಧನ್ಯವಾದಗಳು.